ಓಕೆ, ಸೊ ಇವಾಗ ತಾನೇ ಮೂವಿ ಮುಗಿಸ್ಕೊಂಡು ಬಂದಿದ್ರಿಂದ ಒಂದು ರಿವ್ಯೂ ವಿಡಿಯೋ ಹಾಕ್ಬಿಡೋಣ ಅಂತ. ಬಿಕಾಸ್ ಸುಮಾರು ಜನ ಕೇಳ್ತಾ ಇದ್ರು ಹೇಗಿದೆ ಮೂವಿ ಅಂತ. ಅಫ್ಕೋರ್ಸ್ ವೀಕ್ ಡೇ ಆಗಿರೋದ್ರಿಂದ ಎಲ್ಲರಿಗೂ ರಿಲೀಸ್ ಆಗಿದ್ದ ಟೈಮ್ಗೆ ಹೋಗೋಕ್ಕಾಗಿರಲ್ಲ. ನಾವು ಕೂಡ ಅದ ಸೇಮ್ ವೇ ಇವತ್ತು ಹೋಗಿದ್ದೆ. ಮೂವಿ ಬಗ್ಗೆ ಹೇಳೋದಾದರೆ ಸೀರಿಯಸ್ಲಿ ಮುಗಿಸ್ಕೊಂಡು ಬಂದಮೇಲೆ ಒಂದು 5-10 ನಿಮಿಷ ಗ್ಯಾಪ್ ಅಂತ ಬೇಕಾಗಿತ್ತು, ಅದನ್ನ ಅರ್ಥಿಸ್ಕೊಳ್ಳೋಕ್ಕೆ ಅಥವಾ ಅದನ್ನ ಅರ್ಗಿಸ್ಕೊಳ್ಳೋಕ್ಕೆ ಅಂತ ಅನ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ ಮೂವಿ. ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟಿಂಗ್. ಅದು ಆ್ಯಕ್ಟಿಂಗ್ ಅಂತ ಹೇಳೋದಕ್ಕೆ ಆಗಲ್ಲ. ಎಲ್ಲೋ ಲೈವಾಗಿ ನಡೆದಿರೋ ಅಂಥ ವೀಡಿಯೋಸ್ಗಳನ್ನ ನಾವು ನೋಡ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಆ್ಯಂಡ್ ಕಾಮಿಡಿ ಇದೆ, ಸ್ಟೋರಿ ತುಂಬ ಚೆನ್ನಾಗಿದೆ. ಪ್ರೊಲಾಂಗ್ ಮಾಡಿಲ್ಲ ಅಥವಾ ಎಲ್ಲೋ ಬೋರ್ ಆಗೋ ಥರ ಅಂತ ಅನಿಸ್ಲಿಲ್ಲ ನನಗೆ. ತುಂಬ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುತ್ತೆ. ಆ್ಯಂಡ್ ಸರ್ಪ್ರೈಸಸ್ ಜಾಸ್ತಿ ಇದೆ. ಹಿಂಗಾ ಅನ್ನೋ ಥರ ಅನಿಸೋ ಎಲಿಮೆಂಟ್ಸ್ ಜಾಸ್ತಿ ಇದೆ. ನಾನು ಜಾಸ್ತಿ ಹೇಳಿ ಸ್ಪಾಯ್ಲರ್ ಆಗಕ್ಕೆ ಹೋಗಲ್ಲ. ಆಲ್ರೆಡಿ ನಾನು ಸುಮಾರು ಜನದ ಸ್ಟೇಟಸಲ್ಲಿ ನೋಡಿದ್ದೀನಿ ಆ್ಯಂಡ್ ಸುಮಾರು ಜನ ಮೀಮ್ಸಲ್ಲಿ ನೋಡಿದ್ದೀನಿ. ಯಾಕ್ರಿ ಕನ್ನಡನ ಹಿಂಗೆ ಕೊಲ್ತೀರಾ, ಸಾಕು ಬಿಡಿ, ಎಲ್ಲರೂ ಹೋಗ್ಲಿ ಥಿಯೇಟ್ರಿಗೆ ಹೋಗಿ ನೋಡಲಿ, ಏನು ಅನ್ಸುತ್ತೆ ಅಂತ 1-2 ಮಾತಲ್ಲಿ ರಿವ್ಯೂ ಕೊಡ್ಬೋದು. ಬಟ್ ಅದನ್ನ ಬಿಟ್ಟು ಸ್ಟೇಟಸ್ಗೆ ಹಾಕೋದು, ಕ್ಲಿಪ್ಪಿಂಗ್ಸ್ನ ಹಾಕೋದು, ದಟ್ಸ್ ನಾಟ್ ರೈಟ್. ಎಲ್ಲರೂ ಅವ್ರಿಗೆ ಇಷ್ಟ ಇರುತ್ತೆ ಹೋಗಬೇಕು ನೋಡಬೇಕು ಅನ್ನೋದು. ಸೊ ಒಂದು ಚಿಕ್ಕ ಮಾತಲ್ಲಿ ಹೇಳೋದಾದರೆ ರಿವ್ಯೂ ಕಾಂತಾರ 2 ಏನು ನೋಡಿದ್ವಿ ಸ್ಟಾರ್ಟಿಂಗಲ್ಲಿ, ಇಟ್ ವಾಸ್ ಅ ಡಿಫ್ರೆಂಟ್ ಎಪಿಸೋಡ್ ಆ್ಯಂಡ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಮಾತ್ರ ಅಪ್ಲಾಸ್ ಕೊಡಲೇಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಆ್ಯಂಡ್ ವರ್ತ್ ಇಟ್ ಗೈಸ್, ಆರಾಮಾಗಿ ಹೋಗ್ಬೋದು, ನೋಡ್ಬೋದು. ಆ್ಯಂಡ್ ಹೈಪ್ ಅಂತೂ ಅಲ್ಲ. ನಾನು ಅದನ್ನು ನೋಡಿದೆ ಮೀಮ್ಸಲ್ಲಿ, ಹೈಪ್ಗೋಸ್ಕರ ಅಷ್ಟೇ ಈ ಮೂವಿ ಆ ಥರ ಎಲ್ಲ, ಅದೆಲ್ಲ ಏನಿಲ್ಲ. ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ಇಟ್ಸ್ ವರ್ತ್ ಇಟ್. ಹೋಗಿ ಥಿಯೇಟರಲ್ಲೇ ನೋಡಿ, ಆ ಥಿಯೇಟರ್ನ ಎಕ್ಸ್ಪೀರಿಯನ್ಸ್ನೇ ತಗೊಳ್ಳಿ ಆಯಿತಾ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಎಲಿಮೆಂಟ್ಸು ಸಖತ್ತಾಗಿದೆ. ಐ ಲವ್ಡ್ ಇಟ್.